ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಧ್ಯಕ್ಷೆ, 3ನೇ ತಾರೀಕು 2 ತಿಂಗಳಿಂದ ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ನಮ್ಮ ಪಕ್ಷದ 2 ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಮತ್ತು ಸುರ್ಜಿವಾಲ ಅವರೆಲ್ಲ ಚರ್ಚೆ ಮಾಡಿ ನನಗೆ ನಮ್ಮ 139 ಜನ ಶಾಸಕರ ಬೆಂಬಲದಿಂದ ಈ ಸ್ಥಾನದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹಿಂದೆ ಕೂಡ ಬಹಳ ಜನ ನಾಯಕರುಗಳು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಕೂಡ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ನಾನು ಉಪಮುಖ್ಯಮಂತ್ರಿಯಾಗಿ ಸುಮಾರು ಇಲ್ಲಿರುವಂತಹ ಕೆಲವು ಹಿರಿಯರೆಲ್ಲ ಕೂಡ ಅವರ ಸಂಪುಟದಲ್ಲಿ ಕೂಡ ಸದಸ್ಯರಾಗಿದ್ದರು. ಇವತ್ತು ಹೊಸ ಸರ್ಕಾರ ಬಂದಿರಬಹುದು, ಇದು ಮುಂದುವರೆದಂತ ಒಂದು ಸರ್ಕಾರ. ಹೊಸ ಆಲೋಚನೆಗಳು ಖಂಡಿತ ಪ್ರತಿ ವ್ಯಕ್ತಿಗೂ ಕೂಡ ಇರ್ತದೆ. ಹೊಸ ಆಲೋಚನೆ, ಹೊಸ ಭರವಸೆ, ಹೊಸ ನಂಬಿಕೆ, ಇವೆಲ್ಲರೂ ಕೂಡ ನಾವು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ನಾನು ಈಗಾಗಲೇ ಹೇಳಿದ್ದೇನೆ, ಇದೊಂದು ಟೀಮ್ ಕರ್ನಾಟಕ ಅಂತ ಹೇಳಿ ಇಡೀ ರಾಜ್ಯ, ನಾವು ಸಂಪುಟದ ಎಲ್ಲ ಸದಸ್ಯರು ನಮ್ಮ ಶಾಸಕರ ಜೊತೆಯಲ್ಲಿ ನನ್ನ ಎಲ್ಲ ವಿರೋಧ ಪಕ್ಷದ ಶಾಸಕರನ್ನ, ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ರಾಜಕಾರಣವನ್ನ ನಾವು ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಮಾಡಬೇಕಾಗ್ತದೆ. ವಿವಿಧ ರೀತಿಯಲ್ಲಿ ತೀರ್ಮಾನ ಬಂದಾಗ ಅದಕ್ಕೆಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಪ್ಕೊಳ್ಳೋಣ. ಆದರೆ ಇಂದು ನನಗೆ ಸಿಕ್ಕಿರುವಂತಹ ಈ ಅವಕಾಶದಲ್ಲಿ ನನಗೆ ಇಲ್ಲಿರುವಂತಹ ಎಲ್ಲ 224 ಶಾಸಕರು ಕೂಡ ಒಂದೇ, ಎಲ್ಲ ಪಕ್ಷದವರು ಒಂದೇ. ನೀವು ಹೆಂಗೆ ಈ ಸ್ಥಾನದಲ್ಲಿ, ಒಬ್ಬ ಹಿರಿಯ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೂಡ ನೀವು ಗೌರವನ ಕೊಡಬೇಕೋ, ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಮಾನ್ಯ ಶ್ರೀ ಕಂಠಿಯವರ ಕಾಲದಿಂದ ಹಿಡಿದು ಸಿದ್ದರಾಮಯ್ಯನವರು ಕೂಡ ಅನೇಕ ರಾಜಕೀಯ ಮುತ್ಸದ್ದಿಗಳೆಲ್ಲ ಕೂಡ ಇಲ್ಲಿ ಕಡದಾಳ್ ಮಂಜಪ್ಪನವರು, ದೇವರಾಜ ಅರಸರವರು, ಕೆಂಗಲ್ ಹನುಮಂತಯ್ಯನವರು, ಕಂಠಿಯವರು, ಹಿಂಗೆ ಬೇಕಾದಷ್ಟು ಜನ ನಾಯಕರುಗಳೆಲ್ಲ, ಗುಂಡರಾಯರನ್ನು ನೋಡಿದ್ದೇವೆ ನಾವು. ಅದಾದ ಮೇಲೆ ನಿಜಲಿಂಗಪ್ಪನವರ ಇತಿಹಾಸ ದೊಡ್ಡದು, ಬಿಡಿ ಜತ್ತಿಯವರ ಇತಿಹಾಸ ದೊಡ್ಡದು, ರಾಮಕೃಷ್ಣ ಹೆಗಡೆ ಅವರ ಆದರ್ಶವಾದಂತಹ ರಾಜಕಾರಣ ನಾವು ನೋಡಿದ್ದೇವೆ, ವೀರೇಂದ್ರ ಪಾಟೀಲ್ ನೋಡಿದ್ದೇವೆ. ನಾನು ಬಂದ ಮೇಲೆ ತಿರ್ಗಾ ಬಂಗಾರಪ್ಪನವರು ಬಂದರು, ವೀರಪ್ಪ ಮೊಯ್ಲಿಯವರು ಬಂದರು, ದೇವೇಗೌಡರು ಬಂದರು, ಅದಾದ್ಮೇಲೆ ಧರ್ಮಸಿಂಗ್ ಅವರು ಬಂದರು, ಎಸ್.ಎಂ. ಕೃಷ್ಣ ಅವರು ಬಂದರು, ಬೊಮ್ಮಾಯಿ ಅವರು ಬಂದರು, ಸದಾನಂದ ಗೌಡರು ಬಂದರು, ಕುಮಾರಸ್ವಾಮಿ ಅವರು ಇದ್ರು, ಮತ್ತು 8 ವರ್ಷಗಳ ಕಾಲ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವ್ರದೇ ಆದಂತಹ ವಿಭಿನ್ನವಾದಂತಹ ಬಡಜನತೆಗೆ ಆಕರ್ಷಣೆ ಮಾಡದಂತಹ ಕಾರ್ಯಕ್ರಮಗಳನ್ನ ಕೊಟ್ಟರು. ಎಲ್ಲ ಕೂಡ ಜಗದೀಶ್ ಶೆಟ್ಟರ್ ಅವರು ಕೂಡ ಇದ್ರು. ಯಾರು ಮುಖ್ಯಮಂತ್ರಿಗಳು ಇಲ್ಲಾಗಿದ್ದಾರೆ ಅವ್ರದೇ ಆದಂತಹ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಅದನ್ನು ಯಾರ್ದು ಟೀಕೆನೂ ಮಾಡಕ್ ಹೋಗಲ್ಲ, ತಗರಾಲು ಇಲ್ಲ. ಅವ್ರಿಗೆ ಸಿಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಹಿತಕ್ಕೆ, ಈ ರಾಜ್ಯದ ಪ್ರತಿ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಮಾಡಿದೆ. ನಾನು ಒಂದು ಹೇಳಬೇಕು ಅಂದ್ರೆ, ನಾನು ಜೆ.ಎಚ್. ಪಟೇಲ್ರಿಗೆ, ನಾನು ಬಂಗಾರಪ್ಪನವ್ರಿಗೆ ಬಹಳ ಹತ್ರ ಇದ್ದವನು ಇರ್ಬೋದು, ಕೃಷ್ಣ ಅವ್ರಿಗೆ ಹತ್ರ ಇರ್ಬೋದು. ವಿರೋಧ ಪಾರ್ಟಿಲಿ ಇದ್ದಂತ ಜೆ.ಎಚ್. ಪಟೇಲ್ ಅವ್ರು ತೋರಿಸಿದಂತ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಇವತ್ತು ಕೂಡ ನಾನು ಎಷ್ಟೋ ನನ್ನ ಅನೇಕ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ಮಾಡ್ತಾ ಇದ್ರು. ಏನಿದ್ರು ರಾಜಕಾರಣ, ನಾವಿದ್ರು ರೋಡಲ್ಲಿ ನನ್ನ ಅರೆಸ್ಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಯಾರ್ದೋ ಒತ್ತಡದ ಮೇಲೆ. ಅವ್ರು ಹೇಳಿದ್ರು, ಏನು ರಾಜಕಾರಣ ನೀವು ಅಲ್ಲೆಲ್ಲೋ ಮಾಡ್ಕೊಡ್ರಪ್ಪ, ಇಲ್ಲಿ ನಾನು ಆ ಕೆಲಸ ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಅದನ್ನ
ಒಬ್ಬ ಶಾಸಕನ ರಾಜಕೀಯಕ್ಕೋಸ್ಕರ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ನನ್ನ ಹಿಸ್ಟ್ರಿ ನಾನು ಹೇಳಕ್ ಹೋಗುದಿಲ್ಲ. ಸೊ ಹಂಗೆ ನಾನು ಇವತ್ತು ತಮ್ಮ ಮುಂದೆ ಅಧ್ಯಕ್ಷರೇ ಹೇಳ್ತೀನಿ, ನನಗೆ ಇವರೆಲ್ಲರೂ ಒಂದೇ, 224 ಜನ ಶಾಸಕರು ಒಂದೇ. ಹಿಂದೆ ಇದ್ದೆಲ್ಲ ಮರ್ತು ಬಿಡೋಣ. ಲೆಟ್ ಅಸ್ ಗೋ ಇಸ್ ಎ ನ್ಯೂ ಪ್ಲೇಟ್. ಇಡೀ ವಿಶ್ವ ನಮ್ಮ ಭಾರತವನ್ನ ನೋಡ್ತಾ ಇದೆ. ಇಡೀ ವಿಶ್ವ ಭಾರತ ನೋಡುವಾಗ ಬೆಂಗಳೂರು ಮತ್ತು ಕರ್ನಾಟಕ ಮುಖಾಂತರ ನೋಡ್ತಾ ಇದೆ. ಇಲ್ಲಿರುವಂತ ಜ್ಞಾನದ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ನಮ್ಮ ಯುವ ಸಂಪತ್ತಿದೆಯಲ್ಲ, ಇಲ್ಲಿರುವಂತ ಪ್ರಕೃತಿಯ ಸಂಪತ್ತಿದೆಯಲ್ಲ, ಬೇರೆ ರಾಜ್ಯದಲ್ಲಿಲ್ಲ. ತಾವು ಕೃಷಿ ಮಂತ್ರಿಯಾಗಿ ತಾವು ಕೆಲಸ ಮಾಡಿದ್ದೀರಿ. ರಾಜಸ್ಥಾನ ಬಿಟ್ರೆ ಇದೇ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್. ಸೊ ಅದಕ್ಕೆ ಇಡೀ ನಮ್ಮ ರಾಜ್ಯವನ್ನ ಮೊದಲು ಅವತ್ತಿನ ಕಾಲದಲ್ಲಿ ನಾವು ಬಡದಾಡ್ತಾ ಇದ್ದೀವಿ ನೀರಿನ ವಿಚಾರದಲ್ಲಿ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೀರನ್ನ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಅನೇಕ ಕಾರ್ಯಕ್ರಮ ರೂಪಿಸಿದ್ದೇವೆ. ಮುಂದಕ್ಕೂ ಕೂಡ ಖಂಡಿತ ನಾವು ಮಾಡ್ತೇವೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಇವತ್ತು ಯಾವ ರೀತಿ ಆಗ್ತಾ ಇದೆ, ಎಲ್ಲ ಜನಾಂಗವನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಯಾವುದೇ ದೇಶದಿಂದ ಬಂದಂತವರು 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಆ ಫಾರ್ಚೂನ್ 500 ಕಂಪನೀಸ್ ಪೈಕಿ ಸುಮಾರು 480 ಫಾರ್ಚೂನ್ 500 ಕಂಪನೀಸ್ ಆಫೀಸಸ್ಗಳು ಇಲ್ಲಿದೆ. ಸೊ ಹಂಗೆ ಇಡೀ ವಿಶ್ವದಿಂದ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ನೀರು, ಕಾವೇರಿ ನೀರು ಎಲ್ಲರಿಗೂ ಕೂಡ ಕೊಡ್ತಾ ಇದೆ, ಆ ತಾಯಿ ಕೊಡ್ತಾ ಇದ್ದಾಳೆ. ಇಲ್ಲಿ ನಾವು ಅಂಡರ್ಗ್ರೌಂಡ್ ವಾಟರ್ ಕೂಡ ನಾವು ರೀಚಾರ್ಜ್ ಮಾಡಬೇಕಾಗಿದೆ. ಬರೀ ಮುಂದೆ 2 ಇತ್ತು, ಹೆಸರುಘಟ್ಟ ಟ್ಯಾಂಕ್ ಇತ್ತು, ಈ ಕಡೆ ತಿಪ್ಪುನಹಳ್ಳಿ ಟ್ಯಾಂಕ್ ಇತ್ತು. ಇವೆರಡರಿಂದನೇ ಬೆಂಗಳೂರು ನಡೀತಾ ಇತ್ತು. ಈಗ ಪರಿಸ್ಥಿತಿ ಇಲ್ಲ. ಈಗ ಕಾವೇರಿ ನೀರನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಆ ತಾಯಿ ಕೂಡ ನಮಗೆಲ್ಲ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಬಂದಂತ ಎಲ್ಲ ಜನರಿಗೂ ಕೂಡ ಅತಿ ಉತ್ತಮವಾದಂತಹ ಶಿಕ್ಷಣ, ಆರೋಗ್ಯ ಮತ್ತು ಒಳ್ಳೆ ಪರಿಸರ ಇದನ್ನ ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಾವು ಯಾರನ್ನೂ ಕೂಡ ಈ ಬೆಂಗಳೂರು ಕಡೆ ನೋಡೋರ್ಗೆ, ಕರ್ನಾಟಕ ರಾಜ್ಯಕ್ಕೆ ನೋಡೋರ್ಗೆ ನಾವು ಬೇಡ ಅನ್ನಕ್ಕಾಗಲ್ಲ. ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆಯೋ ಹಂಗೆ ನಾವು 2 ಟೈರ್ 3 ಟೈರ್ ಸಿಟಿಗಳಿಗೂ ಕೂಡ ನಾವು ಅವ್ರಿಗೆ ಆ ರೀತಿ ಬೆಳಿಲಿ ಅಂತ ಹೇಳಿ. ಈಗ ಅಮೆರಿಕ ಅಂದ ತಕ್ಷಣ ಉತ್ತರದಿಂದ ದಕ್ಷಿಣವರೆಗೂ ಕೂಡ ಪ್ರತಿಯೊಂದು ಸಿಟಿಗೂ ಇತಿಹಾಸ ಇದೆ. ಹಂಗೆ ಇವತ್ತು ನಮ್ಮಲ್ಲಿ ಏನು ಕಡಿಮೆನೂ ಇಲ್ಲ. ನಮ್ಮಲ್ಲಿರೋ ಮ್ಯಾನ್ ಪವರು, ಹ್ಯೂಮನ್ ರಿಸೋರ್ಸ್ ಎಲ್ಲ ಇಲ್ಲ. ನಮ್ಮ ಪರಮೇಶ್ವರ್ ಸಾಹೇಬರು ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ, ಬೇರೆ ಬೇರೆಲ್ಲ ಸಂಸ್ಥೆ ಇದ್ದಾರೆ. 13,940 ಡಾಕ್ಟರ್ಸ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ದಿ ಬೆಸ್ಟ್ ಡಾಕ್ಟರ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಹೊರಗಡೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಹೊರಗಡೆ ದೇಶಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿ ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಹಿಂಗೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಆವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. SM ಕೃಷ್ಣರವರು ITBT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ಹೇಳಿದೆ, ವರ್ಲ್ಡ್ ಲೀಡರ್ಸ್ ಯಾವತ್ತು ಏನ್ ಹೇಳಿದ್ರು, ಕೆಳಗಡೆ ನೀವು ಇದ್ರಿ, ನಾವೆಲ್ಲ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಇದ್ವಿ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ರು 3-4 ತಿಂಗಳಲ್ಲಿ. ಆಗೇನವ್ರು ಅವ್ರದ್ದಿತ್ತು, ಇಡೀ ಪ್ರಪಂಚದ ವರ್ಲ್ಡ್ ಲೀಡರ್ಸ್ ಅವತ್ತು ಬಂದು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಗೆ ಬಂದವರು ಆಮೇಲೆ ನಾವು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಮಾಡ್ತಾರೆ. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್
ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಇಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ ಯಾರು ಈ ದೇಶಕ್ಕೆ ಆಳ್ತಾ ಇದ್ದಾರೆ ಅವ್ರದೇ ಆದಂತಹ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಯಾರ್ದು ಅನುಮಾನ ಮಾಡಕ್ ಹೋಗಲ್ಲ. ರಾಜಕಾರಣ ನನಗೆ ಬಹಳ ನೋವಾಗ್ತದೆ. ನಿಮ್ಮ ಸ್ಥಾನದ ಪೀಠ ಇದೆಲ್ಲ ಇಟ್ ಈಸ್ ನಿಮ್ದು, ಇಟ್ ಈಸ್ ನಾಟ್ ವ್ಯಕ್ತಿ ಮೇಲಲ್ಲ. ಇವತ್ತು ನಮ್ಮ ಲೀಡರ್ಸು ಹೆಸರುಗಳು ಕಳಿಸಿದ್ದಾರೆ. ದೇ ಚೂಸನ್ ಎಸ್ ಎ ಕ್ಯಾಂಡಿಡೇಟ್, ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್. ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ಗೂ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್, ದೇ ಶುಡ್ ವಿಶ್ ಅಂಡ್ ಎಲ್ಲ ಜೊತೆಯಲ್ಲಿ ನಾವು ಕೆಲಸ ಮಾಡೋಣ. ಈ ರಾಜ್ಯದ ಹಿತಕ್ಕೆ ನಮ್ಮ ನಾಡಿನ ಏನು ಜನತೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ 20-25 ಇಯರ್ಸ್ ಅಲ್ಲಿ ಇಡೀ ರಾಜ್ಯ ಹಸಿರು ರಾಜ್ಯವನ್ನಾಗಿ ಮಾಡಿ, ನೀರು ಎಲ್ಲೆಲ್ಲಿ ಟ್ಯಾಪ್ ಆಗ್ತಾ ಇದೆ ಆ ನೀರನ್ನು ಉಳಿಸಿ ಪ್ರತಿಯೊಬ್ಬ ರೈತರ ಬದುಕಿಗೆ ಇವತ್ತು ಕೃಷಿ ಬೇರೆ ಉದ್ಯೋಗಕ್ಕಿಂತ ಕೃಷಿ ಮತ್ತು ತೋಟಗಾರಿಕೆ ಇಲ್ಲಿ ಹೈನುಗಾರಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಇಟ್ ಇಸ್ ಎ ಪ್ಯಾರಲಲ್ ಎಕನಾಮಿ ಸಂದರ್ಭದಲ್ಲಿ ದೇಶದಲ್ಲಿ ಅವಕಾಶ ಇದೆ. ಯಾವ ಟ್ಯಾಕ್ಸ್ ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ. ಅದಕ್ಕೆ ನಾವು ಎಷ್ಟು ಉತ್ತೇಜನ ಕೊಡಬೇಕು. ನಮ್ಮಲ್ಲಿರುವಂತ ಹಳ್ಳಿಗಳಿಂದ ಈಗ ನಾನು ಬೆಂಗಳೂರು ಬಂದವನು ವಾಪಸ್ ಊರಿಗೆ ಹೋಗಲೇ ಇಲ್ಲ, ನಾನು ವಿದ್ಯಾಭ್ಯಾಸಕ್ಕೆ ಬಂದವನು. ಅದಕ್ಕೆ ಒಂದು ಹೊಸ ಆಲೋಚನೆಯನ್ನ ಮಾಡಿದ್ದೇನೆ. 10,000 ಕೋಟಿ ರೂಪಾಯಿ CSR ದುಡ್ಡನ್ನ ಪ್ರಣಬ್ ಮುಖರ್ಜಿ ಅವರು ಕೊಟ್ಟರು. ಪ್ರಣಬ್ ಮುಖರ್ಜಿ ಅವರು ಅದಕ್ಕೊಂದು ಆದೇಶ ಮಾಡಿದ್ರು. ಸೊ ಆ CSR ಫಂಡ್ ನ ಫಸ್ಟ್ ರೂರಲ್ ಎಜುಕೇಶನ್ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಹೊಸ ಪಾಲಿಸಿ ಬಂದಿದ್ದೇನೆ. ಅವರ ಕ್ಷೇತ್ರದವ್ರಿಗೆ ತೆಗೆದುಕೊಳ್ಳಿ, ಹಳ್ಳಿಗೆ ಟೌನ್ಗಳಿಗೆ ಬರೋದನ್ನ. ಇವತ್ತು ಬೆಂಗಳೂರು ನಗರದಲ್ಲಿ ಹಿಂದೆ ಪೊಲೀಸ್ ಕಮಿಷನರೇಟ್ ಮಾಡಿದಾಗ ಅಧ್ಯಕ್ಷೆ 10 ಲಕ್ಷಕ್ಕೆ ಒಂದು ಪೊಲೀಸ್ ಕಮಿಷನರ್ ಅಂತ ಮಾಡಿದ್ರು. ಈಗ 1,50,00,000 ಜನ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಸೊ ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಆಲೋಚನೆಯನ್ನ ಮಾಡಬೇಕು. ಯಾರಿಗಾರು ಕೂಡ ಒಳ್ಳೆ ಜನ ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ ಯಾರೇ ಹೆಣ್ಮಕ್ಳು ಓಡಾಡಿದ್ರು ಅವ್ರಿಗೆ ರಕ್ಷಣೆ ಕೊಡಬೇಕು. ಇದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಈಗಾಗಲೇ ನಾವು ವಿವಿಧ ರೀತಿ ಕಾರ್ಯಕ್ರಮ ಹಾಕೊಂಡಿದ್ದೇವೆ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ದು ದೊಡ್ಡ ಪರಮೇಶ್ವರ್ ಅವ್ರ ಕಾಲದಿಂದ ಈಗಾಗಲೇ ನಮ್ಮ ಇವರು ಪ್ರಿಯಾಂಕ್ ಖರ್ಗೆ ಅವರು ಅವ್ರದೇ ಆದಂತ ರೀತಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರ ರೆವಿನ್ಯೂ ತೆಗೆದುಕೊಂಡಂತ ಒಂದು ರೆವಲ್ಯೂಷನ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ತನ್ನ ಫೋಟೋ, ತನ್ನ ದಾಖಲೆ, ತನ್ನ ಇದನ್ನ ಎಲ್ಲ ಇಟ್ಟು ಎಲ್ಲ ಒಂದು ಪೋಡಿ ಮಾಡಿ ಅವನು ಕೊಡುವಂತ ವಿಚಾರ ಇದೆಯಲ್ಲ. ಆಮೇಲೆ ಬೆಂಗಳೂರು ನಗರದಲ್ಲಿ ಇರ್ಬೋದು, ನಾನು ಮತ್ತು ನಮ್ಮ ಬೈರತಿ ಸುರೇಶ್ ಅವರು ತೆಗೆದುಕೊಂಡಂತ ತೀರ್ಮಾನ ಪ್ರತಿ ಕಾರ್ಪೊರೇಷನ್ ಅಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ರಹೀಂ ಖಾನ್ ಅವೆಲ್ಲ ಸೇರಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಒಬ್ಬಗೊಂದು ಸೂರು ಅಂತ ಇರಬೇಕು, ಆ ಸೂರಿಗೊಂದು ದಾಖಲೆ ಇರಬೇಕು. ಅದಕ್ಕೆ ಏನ ಖಾತೆ, ಈ ಖಾತೆ ಮಾಡಬೇಕು, A to B ಖಾತೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ತೊಂದರೆ ಇದ್ರೂ ಕೂಡ ನಾವು ಅದನ್ನ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಕೆಲವರಿಗೆಲ್ಲ ನಾವು ಅವ್ರಿಗೆಲ್ಲ ಪವರ್ ಕನೆಕ್ಷನ್, ನೀರ್ ಕನೆಕ್ಷನ್ ಎಲ್ಲ ಸೇರಿ ಜಾರ್ಜ್ ಅವರು ಅದೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ ಗ್ಯಾರಂಟಿ ನಾವು ಕೊಟ್ಟೋ. ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನ ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಯಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ವಿ ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಅಶೋಕ್ ಅವರ ಸ್ಥಾನ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನಿಮ್ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾಸ್ಟ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು,
ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಒಂದು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯವ್ರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136 ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all is 126 is 1. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ನಾವಿಬ್ರು ಬಂದು ಸುಮಾರು 89 ಬಂದು, ನಾನು, ಇವರು, ರಾಮಲಿಂಗಾರೆಡ್ಡಿ 3 ಜನ, ಡೆಪ್ಟಿ ಸಿಎಂ ಎಲ್ಲ ಬಂದ್ರು. ಜಾರ್ಜ್ ಅವರು 83 ಬಂದ್ರು. ನಾವೆಲ್ಲ ಬೇಕಾದಷ್ಟು, ಇವರು 83 ನಮ್ಮ ಎಜುಕೇಶನ್ ಮಿನಿಸ್ಟರ್ ಬಂದ್ರು. ಸ್ಟಿಲ್ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಪಾಲಿಟಿಕ್ಸ್. ಯಾರು ಬೇಕಾದ್ರೂ ಅಲ್ಲಿಂದ ಇಲ್ಲಿ ಶಫಲ್ ಆಗ್ಬೋದು, ಇಲ್ಲಿಂದ ಅಲ್ಲಿ ಶಫಲ್ ಆಗ್ಬೋದು. ಅಲ್ಟಿಮೇಟ್ಲಿ ನಾವೆಲ್ಲ ಆಯ್ಕೆ ಮಾಡಿರೋದು ಈ ರಾಜ್ಯದ ಹಿತಕ್ಕೋಸ್ಕರ. ತಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೊಬಿಡಿ. SM ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ಇಷ್ಟು ಹೇಳ್ತೀನಿ. ಎಲ್ಲ ಹೋಪ್ ನಿಂದನೇ ನಾವೆಲ್ಲ ಸೇರಿ ನಗ್ತಾ ಇದ್ದಾನೆ ನಮ್ಮ ಕೃಷ್ಣ ನೋಡ್ಬಿಟ್ಟು. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ದಯವಿಟ್ಟು ತಾವು ಮಾಡಿ. ಇವತ್ತು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. GS ಪಾಟೀಲ್ ಅವರು ಇರ್ಲಿ, ಅವ್ರ ಬಗ್ಗೆ ಮಾತಾಡೋಣ. ಈಗ ಹೊಸದಾಗಿ ತಮಗೆ ಸದನಕ್ಕೆ ಅವ್ರ ಮುಂದೆ ನನಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನ್ನ ಆಸೆ. ಪಾಪ ಅವ್ರು ಇಲ್ಲ, ಬಹುಶಃ ಟಿವಿ ನೋಡ್ತಾ ಇರ್ಬೋದು. ನೋಡ್ಲಿ, ಬಹಳ ಸಂತೋಷ. ನನ್ನ ಆತ್ಮೀಯ ಮಿತ್ರ, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, 89ರಲ್ಲಿ ನನ್ನ ಜೊತೆಲಿ ಇಬ್ರು ಅಸೆಂಬ್ಲಿಗೆ ನಾವು ಕಾಲಿಟ್ಟೋ. ಮಿಸ್ಟರ್ G. ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಯುವಕರಿದ್ದಾರೆ. ಬೇರೆ ಕ್ರೀಡಾ ಬಹಳ ಆಸಕ್ತಿಯಿಂದ ಕ್ರೀಡೆ ಜೊತೆಗೆ ರೆವಿನ್ಯೂನು ಸೇವೆ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮಿಸ್ಟರ್ ಪರಮೇಶ್ವರ್. ಸೊ KH ಮುನಿಯಪ್ಪನವರು, ಅವರು 7 ಬಾರಿ ಸಂಸತ್ ಸದಸ್ಯರಾಗಿ ಈಗ ಅಸೆಂಬ್ಲಿಗೆ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಬಹಳ ಹಿರಿಯ ನಾಯಕರು. ಅವರು ಕೂಡ ಇವತ್ತು ಸಮಾಜ ಕಲ್ಯಾಣ ವಹಿಸಿಕೊಂಡಿದ್ದಾರೆ. ಮಿಸ್ಟರ್ ಜಾರ್ಜ್ ಇದ್ದಾರೆ. ಅವರು ಕೂಡ ಇವತ್ತು ಎನರ್ಜಿ ಮತ್ತು ಟೂರಿಸಂ, ಇಡೀ ರಾಜ್ಯಕ್ಕೆ ಒಂದು 10% ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಪ್ರತಿ ವರ್ಷ, ಅದಕ್ಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ನನ್ನ ಆತ್ಮೀಯ, ನನ್ನ ಜೊತೆಲಿ 85ರಲ್ಲಿ ನಾವಿಬ್ರು ಸೋತೋ. ಇಬ್ರು ಅವರು ಮುನ್ಸಿಪಾಲಿಟಿ ಕಾರ್ಪೊರೇಟರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರು. ಇಬ್ರು ಕೂಡ ಸತತವಾಗಿ 8 ಬಾರಿ ಈ ವಿಧಾನಸಭೆಗೆ ಬಂದಿದ್ದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿದ್ದಾರೆ. MB ಪಾಟೀಲ್ ಅವರು ಇಲ್ಲ, ಅವರೇನೋ ಬಂದಿಲ್ಲ. ಓಕೆ, ಫೈನ್. ಸತೀಶ್ ಜಾರಕಿಹೊಳಿ ಅವರು ಇಲ್ಲ. ಕೃಷ್ಣ ಬೈರೇಗೌಡರಿದ್ದಾರೆ. ಮೋಸ್ಟ್ ಎಫಿಷಿಯಂಟ್ ಅಂಡ್ ಕೇಪಬಲ್. ಎಲ್ಲ ವಿದೇಶದಲ್ಲಿದ್ದು ಓದ್ಕೊಂಡು ಮಾಡಿ. ಅವ್ರ ತಂದೆ, ನಾವು ಕೂತಾಗ 8 ಗಂಟೆ ಅಸೆಂಬ್ಲಿಲಿ ಭಾಷಣ ಮಾಡೋದು, 8 ಗಂಟೆ ಅಗ್ರಿಕಲ್ಚರ್ ಬಗ್ಗೆ. ಸೊ ಅವರ ಸುಪುತ್ರ, ನನ್ನ ಆತ್ಮೀಯರು, ಸೋದರ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಬೆಂಗಳೂರು ಇದನ್ನ ಎಲ್ಲ ಬಯಸ್ಕೊತಾ ಇದ್ದಾರೆ. ಕಸ ಕ್ಲೀನ್ ಮಾಡಿಕೊಂಡು ಎಲ್ಲ ಬಯಸ್ಕೊತಾ ಇದ್ದಾರೆ. ಇಲ್ಲಿ ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಈಸ್ ಅವರ್ ಹೋಮ್ ಮಿನಿಸ್ಟರ್. ನಿಮ್ಮ ಮಕ್ಕ ತೋರಿಸಿ ಸ್ಪೀಕರ್ ಸಾಹೇಬ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಸೊ ಈಸ್ ಅ ಹೋಮ್ ಮಿನಿಸ್ಟರ್. ಮಿಸ್ಟರ್ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿ ನಮ್ಗೆಲ್ಲ ಪಾಠ ಹೇಳ್ತಿದ್ರು. ಈಗ ಹೆಂಗ್ ಪಾಠ ಹೇಳ್ತಾರೆ ನೋಡೋಣ. ಅವರಿದ್ದಾರೆ. ಸೊ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಐ ಥಿಂಕ್ ಅವರೆಲ್ಲ ಕೌನ್ಸಿಲ್ ಇದ್ದಾರೆ ಅಂತ ಕಾಣ್ತಿದೆ. ಬೈರ್ತಿ ಸುರೇಶ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಶರಣ್ ಪ್ರಕಾಶ್ ಪಾಟೀಲ್ ನಮ್ಗೆಲ್ಲ ಆರೋಗ್ಯ ನೋಡುವಂತ ಮಿನಿಸ್ಟ್ರು. ಸೊ ಇದಾದ್ಮೇಲೆ ಹೊಸದಾಗಿ ಕೆಲವ್ರನ್ನ ಸೆಕೆಂಡ್ ಲೈನ್ ಹ್ಯಾಂಡ್ ಮಾಡಿದ್ವಿ. ಮಿಸ್ಟರ್ ಜಮೀದ್ ಅಹಮದ್ ಖಾನ್ ರವರು, ಅವ್ರಿಗೆಲ್ಲ ನಮಗೆ ಮನೆ ಕೊಡಕ್ಕೆ ಬಹಳ ಮುಂದಾಗಿದ್ದಾರೆ, ಹೌಸಿಂಗ್ ಮಿನಿಸ್ಟ್ರು. ಮಿಸ್ಟರ್ ಲಕ್ಷ್ಮಣ್ ಸವದಿ ಅವರು, ಫಾರ್ಮರ್ ಡೆಪ್ಟಿ CM, ಅವರು ಕೂಡ ಬಹಳ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, ಅವರು ಬಂದಿದ್ದಾರೆ. ರುದ್ರಪ್ಪ ಅವರಲ್ಲಿದ್ದಾರೆ. ಓಕೆ. ಶಿವರಾಜ್ ತಂಗಡಿ ಎಲ್ಲ ಆಯ್ತು. ರಘುಮೂರ್ತಿ ಅವರು ಕೂಡ ಈ ವಾಸ್ ಐ ಥಿಂಕ್ ನಮ್ಮ ಚಿತ್ರದುರ್ಗ ಜಿಲ್ಲೆ ರಘುಮೂರ್ತಿ ಅವರಿದ್ದಾರೆ. ಅಜಯ್ ಸಿಂಗ್
ವೈಬ್ರೆಂಟ್ ತಮ್ಗೆ ಗೊತ್ತಿದೆ, ಅವರ ಫಾದರ್ ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಚಲುವರಾಯ ಸ್ವಾಮಿ ಅವರು ಇರಿಗೇಷನ್ ಮಿನಿಸ್ಟ್ರು, ಅವರು ಇದ್ದಾರೆ. ಸೊ ಮಂಡ್ಯ ಜಿಲ್ಲೆ ಹಿಂದೆ ಕೂಡ ಇದ್ರು ಅವರು. ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಶಿವರಾಜ್ ಚಂಗಡಿ ಅವರು ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟರ್, ಪೊಲ್ಯೂಷನ್ ಗೌರ್ಮೆಂಟ್ ಅಲ್ಲಿ ಇದ್ರು, ಈಗ ಕೂಡ ಇದ್ದಾರೆ. ಮಧು ಬಂಗಾರಪ್ಪನವರು, ನಾನು ಅವ್ರ ತಂದೆ ಕೆಳಗಡೆ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕೆಳಗಡೆ ಅವ್ರ ಕೆಲಸ ಮಾಡೋಂಥ ಭಾಗ್ಯ. ಒಂದು ಹೇಳ್ತೀನಿ ಅಧ್ಯಕ್ಷರೇ, ಅವ್ರ ತಂದೆಯವರು ಗವರ್ನರ್, ನಾನು ಜೈಲ್ದೊಂದು ಇದಿತ್ತು, ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ದಯಾನಂದ ರಾವ್. ಅವ್ರಿಗೆ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ ಇವತ್ತು, ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್, ಅವರು 83 ಮಾಡಲ್. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಎಲ್ಲ ಆಗೆಲ್ಲ ಬ್ರಿಗೇಡ್ಗೆಲ್ಲ ಓಡಾಡ್ತಿದ್ರು, ಬ್ರಿಗೇಡ್ ರೋಡ್ಗೆಲ್ಲ ಬಹಳ ಓಡಾಡ್ತಿದ್ರು. ಅವರಿದ್ದಾರೆ. ಶಿವಲಿಂಗೇಗೌಡರು ಇದ್ದಾರೆ. ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ರು ಅಧ್ಯಕ್ಷೆ, ನಾನು ಇವರು ಎಲೆಕ್ಷನ್ ಹೋದೆ, ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದು ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ವರ್ಗ ಸಮಾಜದವರು, ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪರಿಚಯ ಇದೆ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕರ ಮಗ ಅಧ್ಯಕ್ಷರೇ, ನನಗೆ ಬಹಳ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಇದೆ ಅಂತ DVG ಅವರು ಹೇಳ್ತಾರಲ್ಲ, ನಾನು ಮಮ್ಮಾಡು ನಾನೆಂದು ದೂರ ಎಂದು, ಏನನ್ನು ಮಾಡು ನಾನೇನು ದೂರ ಎಂದು ಗುಡ್ಬೇಡ ಅದನ್ನ ಸ್ವಲ್ಪ ಇದಾಗ್ತಾ ಇದೆ. ಏನೇ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ. DVG ಹೇಳಿ ಮಾತಂದ್ರೆ ಎಲ್ಲಾರ್ಗೂ ಈ ಸಮಾಜದಲ್ಲಿ ಒಂದಲ್ಲ ಒಂದು ಸ್ಥಾನ ಇದೆ ಅನ್ನೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಮಗ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಮತ್ತು ನಮ್ಮ ಪೋರ್ಟ್ಸ್ ಆಫ್ ಫಿಶರೀಸ್ ಜವಾಬ್ದಾರಿ ಕೊಟ್ಟಿದ್ದೇವೆ. ಆತ ಇವತ್ತು ಮಂತ್ರಿ ಆಗಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್, ನಮ್ಮ ದಣಿ ಮಲ್ಲಿಕಾರ್ಜುನ್ ಇದ್ದಾರೆ. ಇತರಲ್ಲ ಇಷ್ಟೊಂದು ಅವರಿಲ್ಲ. ರಿಜ್ವಾನ್ ಅರ್ಷದ್ ಅವರಿಗಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಅವರು ನನ್ನ ಪಕ್ಕದ ಕ್ಷೇತ್ರದವರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಂತ್ರಿ ಆಗಿದ್ರು ಅದೇ ಕ್ಷೇತ್ರದಲ್ಲಿ. ಸೋಮಶೇಖರ್ ಮಂತ್ರಿ ಆಗಿದ್ರು. ಈಗ ಅವರು ಇವತ್ತು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ HC ಬಾಲಕೃಷ್ಣ ಅವರಲ್ಲಿ ಇರಬೇಕು. ಮಿಸ್ಟರ್ ನಾಗೇಂದ್ರ ಅವರು ಕೂಡ ಸುಮಾರು 4 ಬಾರಿ ಶಾಸಕರಾಗಿದ್ದಾರೆ. ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನೀರಾವರಿಗೂ ಕೆಲಸ ಮಾಡಿದ್ರು, ಈಗ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ MB ಪಾಟೀಲ್ ಅವರು. ಇವರೆಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳು. ನಮ್ಮ ಯಾರಿಗೂ ಕೂಡ ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ, ಅಸೂಯೆ ಮಾಡೋದಿಲ್ಲ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಹೃದಯ ಶ್ರೀಮಂತಿಕೆಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ನಮ್ಗೆ ಖಂಡಿತ ನಾವೆಲ್ಲ ಒಂದು ಪಕ್ಷದಿಂದ ಬಂದಿದ್ದೀವಿ. ನಮ್ಮ ಪಕ್ಷದ ಹಿತ ಕೂಡ ನಾವು ಕಾಪಾಡಲೇಬೇಕಾದ ನಮ್ಮ ಧರ್ಮ. ಆ ಕೆಲಸ ಮಾಡ್ತೀವಿ. ಅದರಲ್ಲದೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನು ಕೂಡ ಯಾವ ಭೇದ ಭಾವ ಇಲ್ಲದೆ ನಾವು ನೋಡ್ತೀವಿ. ಇದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರಿಲ್ಲ ಅಂತಂದ್ರೆ ನಮ್ಮ ಆಚಾರ ವಿಚಾರ ಜನಕ್ಕೆ ಪ್ರಚಾರ ಆಗಲ್ಲ. ಸೊ ಅವರು ಕೂಡ ಪಾಪ ಒಳ್ಳೊಳ್ಳೆ ಟೀಕೆಗಳು ಮಾಡ್ತಾರೆ. ಟೀಕೆಗಳೆಲ್ಲ ಸತ್ತೋಗ್ತವೆ. ವಿರೋಧ ಪಾರ್ಟಿಯವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ಈ ಜೊತೆಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿಯೇಟ್ ಕಾರ್ಯಾಂಗ ಅವರು ಕೂಡ ನಾವು ಏನೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅವರು ಕಾರ್ಯ ಮಾಡಬೇಕು. ನಾವು ಇಲ್ಲಿ ತೀರ್ಮಾನ ಮಾಡೋರು, ನಾವು ಅದನ್ನ ತರೋರು ಅವರು. ಬಹುಶಃ ಅವ್ರು ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ದಿ ಎಂಟೈರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಒಂದೇ ಒಂದು ಜಾಗದ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ ಈಸ್ ಲುಕಿಂಗ್ ದಿ ಲೆಜಿಸ್ಲೇಟರ್. ಈ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಬಹುಶಃ ತಮ್ಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ನಾನು ಭರವಸೆ ಕೊಡ್ಲಿಕ್ಕೆ ಮಾಡ್ತೇನೆ. ಈ ಸ್ಥಾನ ಹಿಂದೆ ಎಲ್ಲ ಲೆಟರ್ಸ್ ಫಾರ್ ಇಟ್ ಆಲ್ ಓವರ್ ಇಂದಿನ ಚರಿತ್ರೆ, ಇಂದಿನ ವಿಚಾರಗಳು. ಐ ವಾಂಟ್ ಟು ಟೇಕ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಡೆಲ್ಲಿಲಿರುವಂತ ಸರ್ಕಾರದಲ್ಲಿರುವಂತ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ಬೋದು, ಮಂತ್ರಿಗಳಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು. ಇವತ್ತು ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ನಮ್ಮ
ಪ್ರಹ್ಲಾದ್ ಜೋಶಿ ಅವರು ಪಾಪ ನಮಗೆ ಮೊನ್ನೆ ನೀರಾವರಿ ಸಂದರ್ಭದಲ್ಲಿ ಅವರೆಲ್ಲ ಟೀಮ್ ಕರ್ಕೊಂಡೋಗಿ ಈ ಕಾವೇರಿ ಸಮಸ್ಯೆಗೆ ಬಗೆಹರಿಸಬೇಕು ಮಾಡಿದೆ. ಕುಮಾರಣ್ಣ ಅವರು ಪಾಪ ಅವರು ಕೂಡ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಅವರು ಒಂದು 25,000 ಜನಕ್ಕೆ ಕೆಲಸ ಕೊಡಿಸ್ಲಿ, ಅವ್ರಿಗೆ ಎಲ್ಲೆಲ್ಲಿ ಕೇಳ್ತಾರೆ ಜಮೀನು ಕೊಡೋಣ, ಏನ್ ತೊಂದರೆ ಏನಿಲ್ಲ. ವಿ ಆಲ್ ಆರ್ ದೇರ್ ಟು ವರ್ಕ್. ಅಲ್ಟಿ ನಮ್ಮ ಮಕ್ಳಿಗೆ ತಾನೇ ಕೆಲಸ ಕೊಡೋದು. ಐ ಆಮ್ ರೆಡಿ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಅವ್ರು ಏನ್ ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ಈ ಸ್ಥಾನ ಯಾವ ಕಾರಣಕ್ಕೂ ಈ ಸ್ಥಾನದಿಂದ ಯಾರಿಗೂ ಕೂಡ ಚ್ಯುತಿ ಆಗಬಾರ್ದು. ಈ ಸ್ಥಾನ ಇರೋದೇ, ಐ ಬಿಲೀವ್ ಒನ್ ಥಿಂಗ್, ಪವರ್ ಕಮ್ಸ್ ಫಾರ್ 2 things. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಐ ಲವ್ ಟು ಮೇಕ್ ಮೋರ್ ಫ್ರೆಂಡ್ಸ್, ಐ ಲವ್ ಟು ಹೆಲ್ಪ್ ಆಲ್ ಆಫ್ ದಮ್. ಸೊ ಈ ತಮ್ಮ ಮುಖಾಂತರ ಇಶ್ಯೂರ್ ಮಾಡ್ತೇನೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೀಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು, ಒಂದು ಮಹಿಳೆಯಿಂದ ಹಿಡಿದು, ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ, ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ ತಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ನನ್ನ ಎಲ್ಲ ಸದಸ್ಯರು, ಈಗ ತಾನೇ ನಮ್ಮ ಲಮ್ಮಾಣಿಯವರು ಬಂದಿದ್ದಾರೆ, ನಮ್ಮ ರುದ್ರಪ್ಪ ಲಮ್ಮಾಣಿಯವರು. ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ನಿಮ್ ಸೀಟ್ ಇದೆ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಯಂಗ್ ಫ್ರೆಂಡ್ ಬೆಂಗಳೂರಿಗೆ ಹೊಸ ಶೇಪ್ ಕೊಟ್ಟಂತ ರಿಜ್ವಾನ್ ಇದ್ದಾರೆ, ಪಾಪ ಬಹಳ ಬಯಸ್ಕೊಂಡು ನಮ್ಮ MLS ಕೇಳಿ ಅವರೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ 5 ಬ್ಯಾಂಗ್ಳೂರ್ ಮಾಡಿ ಒಂದು ದೊಡ್ಡ ಈ ಕಾಂಟ್ರಿಬ್ಯೂಟೆಡ್ ಮೀ. ಅವರು ಕೂಡ ರಿಜ್ವಾನ್ ಅವರು ಬಂದಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಅವರು ಕೂಡ ಹೊಸದಾಗಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ನಾವೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಕೂಡ ಬಂದವರು, ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಸೊ ಈ ಟೀಮ್ ಕರ್ನಾಟಕ, ದಿಸ್ ಇಸ್ ಫಾರ್ ಕರ್ನಾಟಕ, ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ ಥ್ರೂ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್. ಇದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಹಾಯ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು ಅಂತೇಳಿ ನನಗೆ ಈ ಮಾತಾಡಲಿಕ್ಕೆ, ನನ್ನ ಸಂಪುಟವನ್ನ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಗೊಂದಿಸಿ ನನ್ನ ಮಾತು ಮುಗಿಸ್ತೇನೆ.